ಆಜಾದಿ 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 ಚೋರ್ ಚೋರ್ ಮೋದಿ ಚೋರ್ ಚೋರ್ ಮೋದಿ. ಇವರೆಲ್ಲ ಜಂತರ್ ಮಂತರಲ್ಲಿ ಈ ತರ ಪ್ರತಿಭಟನೆ ಮಾಡ್ತಾ ಇದ್ರು. ನೀಟ್ ವ್ಯವಸ್ಥೆ ಹಾಳಾಗ್ಬಿಟ್ಟಿದೆ, ಇದಕ್ಕೆ ಪ್ರಧಾನ ಮಂತ್ರಿ ರಾಜೀನಾಮೆ ಕೊಡ್ಬೇಕು, ಮತ್ತೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕು ಅಂತೇಳಿ. ಅವ್ನು ಯಾವನೋ ಅಮೆರಿಕದಿಂದ ಫ್ಲೈಟ್ ಅಲ್ಲಿ ಬರದಂತೆ ಅವನಿಗೆ ವೆಲ್ಕಮ್ ಮಾಡದಂತೆ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಅವನ ಕಿತ್ತೋದವನು ಅಮೆರಿಕದಿಂದ ಬಂದ್ಬಿಟ್ಟು ಭಾರತದ ವ್ಯವಸ್ಥೆ ಬಗ್ಗೆ ಮಾತಾಡಕ್ ಬಂದಾನೆ. ಅವನ ಕಿತ್ತೋದನು ಇಲ್ಲಿ ವ್ಯವಸ್ಥೆ, ಇಲ್ಲಿ ಅನ್ನ ತಿನ್ನಕ್ಕೆ ಅವನಿಗೆ ಯೋಗ್ಯತೆನೇ ಇಲ್ಲ. ಇಲ್ಲಿ ಇಂಡಿಯಾದ ಬಗ್ಗೆ ಮಾತಾಡಕ್ ಬಂದಾನೆ. ಅವ್ನು ಯಾವನಿಗೆ ಕಿತ್ತೋದನು? ಅವರಿಗೆ ಇವರೆಲ್ಲ ಸಪೋರ್ಟ್ಗಳು. ಇವರೆಲ್ಲ ಆಜಾದಿ ಅನ್ನೋರು, ಚಪ್ಪಳೆ ತೊಟ್ಟವರು, ಮತ್ತೆ ಚೋರ್ ಚೋರ್ ಮೋದಿ ಅನ್ನೋರು ಪಕ್ಕ ಅರ್ಬನ್ ನಕ್ಸಲೈಟ್ ಮತ್ತೆ ಎಲ್ಲ ಟೆರರಿಸ್ಟ್ಗಳು. ಅವ್ರು ಯಾರು ಈಗ CJP ಅಂತ ಹೇಳ್ತಿಲ್ಲ, ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ, ಅವ್ರೆಲ್ರು ಕೂಡ ಟೆರರಿಸ್ಟ್ಗಳೇ. ನಾನು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಟೆರರಿಸ್ಟ್ ಅಂತೇಳಿ ಅದಕ್ಕೆ ವಿಡಿಯೋ ಮಾಡಿ ಹಾಕಿದ್ದೇನೆ, ಮ್ಯೂಟೇ ಮಾಡ್ಬಿಟ್ಟಿದಾರೆಲ್ಲ ಅವರು. ಇವರು ಮೋದಿಗೆ ಬೈಯವರು ರಾಜೀನಾಮೆ ಕೊಡ್ಬೇಕು ಅಂತೇಳಿ. ವ್ಯವಸ್ಥೆ ಎಲ್ಲಿ ಕೊಟ್ಟಾಗಿದೆ, ಅವ್ರೇನು ಅದನ್ನ ದುಡ್ಡು ಹೊಡೆದ್ಬಿಟ್ಟು ಅಥವಾ ಏನಾದ್ರು ಅವ್ರು ಕಳ್ತನ ಮಾಡಿ ಅಂತ ಹೇಳ್ತಿದಾರ? ದೇಶದ GDP ಅನ್ನು ಹೆಚ್ಚಿಸ್ತಾ ಇದಾರೆ, ಹೊಸ ಹೊಸ ಪ್ರಾಜೆಕ್ಟ್ ಗಳನ್ನ ತರ್ತಾ ಇದಾರೆ, ದೇಶ ವಿದೇಶಗಳಿಗೆ ಹೋಗಿ ಇದು ಮಾಡ್ತಿದ್ದಾರೆ. ಅದು ಬಿಟ್ಬಿಟ್ಟು ವ್ಯವಸ್ಥೆಯಲ್ಲಿ ಚೆನ್ನಾಗ್ತಾ ಇದೆ. ಈ ಟೆರರಿಸ್ಟ್ ಗಳು ಏನ್ ಗೊತ್ತಾ, ಹಾಳು ಮಾಡೋದೇ ಅವ್ರಿಗೆ ಇದು. ಮತ್ತೆ ಹುಳಗಳು, ಈಗ ಅಂದಲ್ಲಿ ಕಲ್ ಸಿಕ್ಕಿದಾಗ ಅಥವಾ ಅಕ್ಕಿಲಿ ಹುಳ ಬಂದಾಗಿರ್ತಾವಲ್ಲ, ಅರ್ಥವ್ಯವಸ್ಥೆ ಚೆನ್ನಾದಾಗ ಅಥವಾ ಎಲ್ಲಿ ಚೆನ್ನಾಗಿರುತ್ತೆ, ಹತ್ತಿ ಹಣ್ಣು ತುಂಬಾ ಚೆನ್ನಾಗಿರುತ್ತೆ, ಅಲ್ಲಿ ಒಳಗಡೆ ಒಂದು ಹುಳ ಇರುತ್ತಲ್ಲ, ಆ ತರ ಇವರೆಲ್ಲ ಅವರು ಅರ್ಬನ್ ನಕ್ಸಲೈಟ್ ಮತ್ತೆ ಈ ಟೆರರಿಸ್ಟ್ಗಳೆಲ್ಲ ಅವರು. ಭಾರತವನ್ನ ಭಾರತ ಏಳಿಗೆ ಆಗ್ತಿದೆ, ಅದನ್ನ ಸಹಿಸ್ಲಿಕ್ಕೆ ಆಗ್ದಲೆ ಏನಾದ್ರೂ ಒಂದು ಹುಳುಕನ್ನ ಹುಡುಕ್ತಾ ಇದಾರೆ, ಅದು ಆಗ್ತಾ ಇಲ್ಲ. ಈ ನೀಟ್ ವ್ಯವಸ್ಥೆ ಅದ್ ಯಾವನೋ ಕಿತ್ತೋದನ್ನು ಮಹಾರಾಷ್ಟ್ರದಲ್ಲಿ, ಅದ್ ಯಾವನೋ ದುಡ್ಡಿಗೋಸ್ಕರ ಮಾಡ್ದನೋ ಏನು, ಸರ್ಕಾರ ಅದಕ್ಕೆ ಇನ್ವಾಲ್ವ್ ಆಗ್ಬಿಟ್ಟು ಏನೋ ದುಡ್ಡು ಹೊಡ್ಬಿಟ್ಟಿದ್ಯಾ, ಕಿತ್ತೋಗಿದ್ವಾ? ಇವರೆಲ್ಲ ಅಲ್ಲ, ಇವರೆಲ್ಲ ಹೋರಾಡಬೇಕಾಗಿದ್ದು ಈಗ ಫ್ರೀ ಎಜುಕೇಶನ್, ಫ್ರೀ ಹೆಲ್ತ್ ಬಗ್ಗೆ ಹೋರಾಡ್ಲಿ ಅಲ್ಲ. ಈಗ ಅದು ಅಮೇರಿಕದಿಂದ ಅವನ ಬಂದ್ಬಿಟ್ಟು ಇಂಡಿಯಾದ ಬಗ್ಗೆ ಮಾತಾಡೋಣಲ್ಲ ಅವನು ಕಿತ್ತೋದನ್ ಮಗ. ಇಲ್ಲಿ ನೆಕ್ಸ್ಟ್ ಟೈಮ್ ಅನ್ನ ತೋರಿಸ್ತೀನಿ. ಚಪ್ಪಲಿಗೆ ಹಿಂಭಾಗ ಇದು ಗೊರ್ಸು ಬರುತ್ತಲ್ಲ, ಕುದುರೆದು ಅಥವಾ ಎತ್ತಿಂದು, ಅದನ್ನ ಹಾಕೋಬಿಟ್ಟು ಅದ್ರಲ್ಲಿ ಹೊಡಿತೀವಿ ಅಲ್ಲ. ಇಂಡಿಯಾದವರಷ್ಟೇ ಇದ್ ಮಾಡ್ಬೇಕು, ಯಾವ್ದ್ರ ಬಗ್ಗೆ ಮಾತಾಡ್ಬೇಕು ಅದ್ರ ಬಗ್ಗೆ ಅಷ್ಟೇ ಮಾತಾಡ್ಬೇಕು. ಇಲ್ದಿದ್ದೆಲ್ಲ ಮಾತಾಡಕ್ ಹೋದ್ರೆ ಈ ಜನಗಳೇನು ದಡ್ರಲ್ಲ. ಈಗ ಸೋಷಿಯಲ್ ಮೀಡಿಯಾ ಫಾಸ್ಟ್ ಆಗಿದೆ, ಎಲ್ರಿಗೂ ಇನ್ಫಾರ್ಮೇಶನ್ ಬರ್ತಾ ಇದೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತಕ್ಕಂಥದ್ದು ಜಡ್ಜ್ಮೆಂಟ್ ಮಾಡ್ತಕ್ಕಂಥದ್ದು ಕೆಪಾಸಿಟಿ ಇವಾಗ ಎಲ್ರಿಗೂ ಇದೆ. ಅಲ್ಲಿ ಆ ಒಂದು ಪ್ರತಿಭಟನೆಯಲ್ಲಿ ಎಲ್ಲ ಮೋದಿಗೆ ಧಿಕ್ಕಾರ ಅಂತ ಹೇಳ್ತಾರೆ. ಅಲ್ಲಿ ಅವನೊಬ್ಬ ಹಿಟ್ ತಗೋ ಬಂದಾನೆ, ಅದು ನಂಗೆ ಭಾರಿ ಖುಷಿ ಆಯ್ತು. ಏನಂತ, ಮೋದಿಗೆ ಯಾರಾದ್ರೂ ಬೈದ್ರೆ ಹಿಟ್ ಹೊಡೆದ್ಬಿಡ್ತೀನಿ ಅಂತ ಹೇಳಿ. ಅಲ್ಲೆಲ್ರು ಕ್ವಶನ್ ಮಾಡ್ತಾರೆ, ಯಾರು ಈ ನೀಟ್ ಏನಕ್ಕೋಸ್ಕರ ಪ್ರತಿಭಟನೆ ಮಾಡ್ತಿದ್ದೀರಾ, ಮತ್ತೆ ಯಾರು ಈ ಶಿಕ್ಷಣ ಸಚಿವರು ಶಿಕ್ಷಣ ಮಂತ್ರಿಗಳು ಯಾರು ಅಂತ ಕೇಳ್ತಾರೆ. ಇನ್ನೂ ಗೊತ್ತಿಲ್ಲ, ಒಟ್ರಾಸೆ ಆಜಾದಿ ಆಜಾದಿ ಮೋದಿಗೆ ಧಿಕ್ಕಾರ ಚಪ್ಪಳ ತಿಡ್ಕೊಂಡು ಪ್ರತಿಭಟನೆ ಮಾಡ್ತಾರೆ. ಇದು ಒಂದು ಪ್ರತಿಭಟನೆ. ಕಾಕ್ರೋಚ್ ಪಾರ್ಟಿಗೆ ಹಿಟ್ ಪಕ್ಕ.